ಹೊಸಕೋಟೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೆದ ಹಿನ್ನೆಲೆ ಪ್ರಧಾನಿ ಮೋದಿಯವರು ತೈಲದ ಬಳಕೆ ಕಡಿಮೆ ಮಾಡುವಂತೆ ಕರೆ ಕೊಟ್ಟಿರುವ ಬೆನ್ನಲ್ಲೇ ತೈಲ ಸಂಸ್ಕರಣಾ ಘಟಕಗಳಲ್ಲಿ ಕಡಿಮೆಯಾದ ಸ್ಟಾಕ್ ಹೊಸಕೋಟೆ ದೇವನಗೊಂದಿ ಪೆಟ್ರೋಲ್ ಸಂಸ್ಕರಣಾ ಘಟಕಗಳಲ್ಲಿ ದಿನನಿತ್ಯದಷ್ಟು ಸ್ಟಾಕ್ ನೀಡುತ್ತಿಲ್ಲ ಎನ್ನುತ್ತಿರುವ ಚಾಲಕರು. ಎಚ್ಪಿಸಿಎಲ್ ಪೆಟ್ರೋಲ್ ಸಂಸ್ಕರಣಾ ಘಟಕದಲ್ಲಿ ದಿನನಿತ್ಯ 250 ರಿಂದ 300 ಲಾರಿಗೆ ಸ್ಟಾಕ್ ಕೊಡುತ್ತಿದ್ದರು. ಈಗ ಕೇವಲ 150 ಲೋಡ್ ಅಷ್ಟೇ ಪೆಟ್ರೋಲ್ ಡೀಸೆಲ್ ಕೊಡುತ್ತಿದ್ದಾರೆ. ಮೋದಿ ಅವರ ಹೇಳಿಕೆಯಂತೆ ಜನತೆ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚು ಬಳಕೆ ಮಾಡಲು ಲಾರಿ ಚಾಲಕರು ಮನವಿ ಸಲ್ಲಿಸಿದ್ದಾರೆ. ಯುದ್ಧ ನಡೆದ ಹಿನ್ನೆಲೆ ತೈಲಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಹಲವೆಡೆ ಎಚ್ಪಿ ಬಂಕ್ಗಳಲ್ಲಿ ಸ್ಟಾಕ್ ಕಡಿಮೆಯಾಗಿದೆ. ಮೊದಲು ಕೇಳಿದ ಕೂಡಲೇ ಸ್ಟಾಕ್ ಕೊಡುತ್ತಿದ್ದರು. ಈಗ ಯಾವ ಬಂಕ್ಗಳಲ್ಲಿ ಖಾಲಿ ಆಗಿದೆಯೋ ನೋಡಿಕೊಂಡು ಸ್ಟಾಕ್ ನೀಡುತ್ತಾರೆ. ಹೊಸಕೋಟೆಯ ದೇವನಗೊಂದಿಯ ಪೆಟ್ರೋಲ್ ಸಂಸ್ಕರಣಾ ಘಟಕದಲ್ಲಿ ಲಾರಿ ಚಾಲಕರ ಹೇಳಿಕೆ. ಕಂಪ್ನಿ HPCL ಪೆಟ್ರೋಲಿಯಂ ಕಂಪ್ನಿ ದೇವನಗೊಂದಿಯಲ್ಲಿ ಸ್ಟಾಕ್ ಬರ್ತಾ ಇಲ್ಲ. ಕ್ರೂಡ್ ಆಯಿಲ್ ಡಿಮ್ಯಾಂಡ್ ಆಗಿರೋದ್ನ ಸ್ಟಾಕ್ ಬರ್ತಾ ಇಲ್ಲ. ಇದನ್ನು ಯಾರೇನು ತೊಂದರೆ ಮಾಡಿಲ್ಲ. ಈ ಯುದ್ಧದ ಕಾರಣದಿಂದ ಸಪ್ಲೈ ಆಗ್ತಾ ಇಲ್ಲ. ಇದರಿಂದ ನಮ್ಮ ಮೋದಿ ಅವರು, ನೆಚ್ಚಿನ ಮೋದಿ ಅವರು ಇದನ್ನ ನಮ್ಮ ಮೋದಿ ಅವರು ಮಿತವಾಗಿ ಬಳಸಿ ಇಂಧನವನ್ನ ಉಳಿತಾಯ ಮಾಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ಸಾರ್ವಜನಿಕರು ಏನ್ ಮಾಡ್ಬೇಕು, ಮಿತವಾಗಿ ಬಳಸಿ ಇಂಧನ ಉಳಿತಾಯ ಮಾಡಿದ್ರೆ ಮುಂದಿನ ದಿನಗಳು ಒಳ್ಳೇದಾಗಿರುತ್ತೆ. ಮತ್ತೆ ಅನಿವಾರ್ಯವಾಗಿ ಹೋಗ್ಲೇಬೇಕು ಅಂದಾಗ ಕೆಲವು ಹೋಗಬೇಕಂದವ್ರು ಹೋಗ್ಬೋದು. ಅನಾವಶ್ಯವಾಗಿ ತಿರುಗಾಟ ಇರಬಾರ್ದು. ಅನಾವಶ್ಯವಾಗಿ ತಿರುಗಾಟ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ತುಂಬಾ ತೊಂದರೆ ಆಗುತ್ತೆ. ಅದರಿಂದ ಅನಿವಾರ್ಯವಾದವ್ರು ಮಾತ್ರ ಓಡಾಡ್ಬೇಕು. ಮಿಕ್ಕಿದ್ದು ಸಾರ್ವಜನಿಕ ಸಾಗಾಣಿಕೆಯನ್ನ ಬಳಸಬೇಕಾಗಿ ವಿನಂತಿಸ್ತಾ ಇದ್ದೆ ಸರ್. ನಮ್ದು HPCL ಕಂಪ್ನಿಯಲ್ಲಿ 220, 230 ಲೋಡ್ ಹೋಗ್ತಾ ಇದೆ ಸರ್. ಈಗ ಅದ್ರಲ್ಲಿ ಅರ್ಧದಷ್ಟು ಆಗಿದೆ. 120, 130, 140 ಲೋಡ್ ಆಗ್ತಾ ಇದೆ ಸರ್. ಅದರಿಂದ ನಮ್ಮ ಚಾಲಕರಿಗೆ ಒಂದು ದಿನಕ್ಕೆ ಸಂಬಳ ಇಲ್ಲ ಸರ್. ಅವ್ರಿಗೆ ಲೋಡ್ ಲೆಕ್ಕ ಕೊಡ್ತಾರೆ. 1 ಲೋಡ್ ಓಡಿಸಿದ್ರೆ ಇಷ್ಟು ಅಂತ ಇರುತ್ತೆ, 2 ಲೋಡ್ ಓಡಿಸಿದ್ರೆ ಡಬಲ್ ಆಗುತ್ತೆ. ಈಗ ಏನಾಗಿದೆ, ಒಂದೇ ಲೋಡ್ ಆಗ್ತಾ ಇದೆ. ಕುಟುಂಬ ನಿರ್ವಹಣೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಸುಮಾರು 1-1.5 ತಿಂಗಳಿಂದ ಚಾಲಕರು ಲೋಡ್ಗಳಾಗ್ತಾ ಇಲ್ಲ. ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದರಿಂದ ನಮ್ಮ ಕೇಂದ್ರ ಸರ್ಕಾರ ಏನನ್ನ ಮಧ್ಯಪ್ರವೇಶ ಮಾಡಿ ಏನಾದ್ರೂ ಅನುಕೂಲ ಮಾಡಿಕೊಟ್ಟೆ ಮುಂದಿನ ದಿನಗಳಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಕೇಳ್ಕೊಳ್ತಾ ಇದ್ದೀವಿ ಸರ್. ಈಗ ಹೆಚ್ಚು ಕಡಿಮೆ ಎಲ್ಲಾ ಗಾಡಿಗೂ ಒಂದೊಂದು ಲೋಡ್ ಸಿಗುತ್ತೆ. ಅದು ಸೀರಿಯಲ್ ವೈಸ್ ಸಿಗುತ್ತೆ. ಆ ಸೀರಿಯಲ್ ವೈಸ್ ಅಲ್ಲಿ ಸಿಗಿದ್ರೆ ಕಾಯ್ಕೊಂಡಿರ್ಬೇಕು, ಕೊಟ್ಟಾಗ ಹೋಗ್ಬೇಕು. ನೋಡಿ, ಈಗ ಹೆಚ್ಚು ಕಡಿಮೆ 100, 150 ಗಾಡಿ ನಿಂತಿದೆ. ಇದು ಸೀರಿಯಲ್ ವೈಸ್ ಕೊಟ್ಟಾಗ ನಾವು ಕಾಯ್ಕೊಂಡಿದ್ದು ಹಾಕೊಂಡು ಹೋಗ್ಬೇಕಾಗುತ್ತೆ. ಇಬ್ರು ಇರ್ತಾರೆ. ಒಂದು ಗಾಡಿನಲ್ಲಿ 2 ಸಂಸಾರ, ಒಬ್ಬ ಕ್ಲೀನರು, ಒಬ್ಬ ಡ್ರೈವರು, ಇಬ್ಬರಿಗೂ ಹೊಡ್ತಾ ಬೀಳುತ್ತೆ ಸರ್. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಏನಾದ್ರು ಅನುಕೂಲ ಮಾಡಿಕೊಟ್ಟಲ್ಲಿ ಮುಂದಿನಲ್ಲಿ ಎಲ್ಲರಿಗೂ ಅನ್ಕೋತೀವಿ. ನಮ್ಮ HPCL ದೇವನಗೊಂದಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ತೊಂದರೆ ಆಗಿದೆ. ದಯವಿಟ್ಟು ನಮ್ಮ ಪ್ರಧಾನ ಮಂತ್ರಿ ಅವರು ಮಧ್ಯಪ್ರವೇಶ ಮಾಡಿ ನಮ್ಗೆ ಏನಾದ್ರು ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ಅವ್ರು ಕೋರ್ಕೊಳ್ತಾ ಇದೀವಿ ಸರ್. ನಮ್ಮ ಹೆಸರು ರವೀಂದ್ರನಾಥ್. ಹಿಂಗೆ ಸರ್, ಯಾವ ತರ ಈಗ ಇಷ್ಟು ದಿವಸದಿಂದ ಗಾಡಿ ನಿಲ್ಸ್ಕೊಂಡು ಯಾವ ತರ ಮಾಡೋದು ಸರ್? ಈಗ ಈ ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದಿಂದ ಇಲ್ಲಿ ಸಪ್ಲೈ ಕಡಿಮೆ ಆಗಿದೆ. ಕ್ರೂಡ್ ಆಯಿಲ್ ಬರ್ತಾ ಇಲ್ಲ. ಸುಮಾರು ಇಂಧನ ಅಭಾವ ಬೇಕಾದಷ್ಟಿದೆ. ಇದು ಜನಗಳನ್ನ ಬಳಸೋದನ್ನು ಕಮ್ಮಿ ಮಾಡ್ಬೇಕು. ಯಾಕಂದ್ರೆ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿ ಅವರು ಮೊನ್ನೆ ಕರೆ ಕೊಟ್ಟಿದ್ದಾರೆ. ಈಗ ವಿದ್ಯುತ್ ಕಾರ್ಮೋಡ್ ಇರುವುದರಿಂದ ನಮಗೆ ಸಪ್ಲೈ ಬರ್ತಾ ಇಲ್ಲ. ಅದನ್ನ ಜನಗಳು ಮಿತವಾಗಿ ಬಳಸಿ ಉಳಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ. ಈಗ ಒಂದು ಅಂದಾಜ್ಗೆ ನಮ್ಮ HPCL 200 ರಿಂದ 230 ಲೋಡ್ ಹೋಗ್ತಾ ಇತ್ತು. ಈಗ 120, 130 ಲೋಡ್ ಬರ್ತಾ ಇದೆ. ಅದ್ರಲ್ಲಿ ನಮ್ಮ ಚಾಲಕರಿಗೂ ಹೊಡ್ತಾ ಬೀಳ್ತಾ ಇದೆ. 1 ಲೋಡ್ ಹೋದ್ರೆ 700 ರಿಂದ 800 ರೂಪಾಯಿ ದುಡ್ಡು ಸಿಗುತ್ತೆ ನಮ್ಮ ಚಾಲಕರಿಗೆ. ಅದು 2 ಲೋಡ್ ಹೊಡೆದ್ರೆ 1400 ಬರುತ್ತೆ. ಈಗ ಒಂದೇ ಲೋಡ್ ಆಗ್ತಾ ಇದೆ. ಪ್ಲಸ್ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ, ಬೆಂಗಳೂರು ಸಿಟಿನಲ್ಲೇ ಆಗ್ಲಿ, ಒಂದು ಬಂಕ್ಗೆ ಲೋಡ್ ಹೋದ್ರೆ ಇನ್ನೊಂದು ಬಂಕ್ ಡ್ರೈ ಆಗ್ತಾ ಇದೆ. ಸುಮಾರು ಅರ್ಧ ಬಂಕ್ ಡ್ರೈ ಆಗ್ತಾ ಇದೆ. ಒಂದು ಲೋಡ್ ಬೆಳಿಗ್ಗೆ ಹೋದ್ರೆ ಸಾಯಂಕಾಲಕ್ಕೆ ಲೋಡ್ ಇರಲ್ಲ. ಇದು ಕಂಪ್ನಿಯವ್ರ ತೊಂದರೆ ಇಲ್ಲ, ಇದು ತಪ್ಪಲ್ವಾ? ಇದು ಸ್ಟಾಕ್ ಬರ್ತಾ ಇಲ್ಲ ಅವ್ರಿಗೆ. ಸ್ಟಾಕ್ ಬರ್ದೇ ಇರೋದ್ರಿಂದ ಇವ್ರು ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಜನಗಳನ್ನ ಅಡ್ಜಸ್ಟ್ ಮಾಡಿ ಆಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ. ನಮ್ಮ ಪ್ರಧಾನಿ ಮರ್ಯಾದೆ ಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ, ಡ್ರೈವರ್ ಪ್ರತಿದಿನ ಮುಂಚೆ 2 ಲೋಡ್ ಓಡಿಸ್ತಾ ಇದ್ದು. ಅಲ್ಲಿ ಹೋದ್ರೆ ನಮ್ಗೆ ಪ್ರತಿದಿನ ಸಂಬಳ ಇದ್ದು, ಡ್ಯೂಟಿ ತಿಂಗಳ ಸಂಬಳ ಇಲ್ಲ. 1 ಲೋಡ್ ಹೊಡೆದ್ರೆ ಸಂಬಳ. ನಮ್ಗೆ ಇಲ್ಲಿ 1 ಲೋಡ್ ಆಗ್ತಾ ಇದೆ, ಇಲ್ಲಾಂದ್ರೆ ಅದು ಇಲ್ಲ, ಹಂಗ ಆಗ್ತಾ ಇದೆ. HPCL ಪೆಟ್ರೋಲ್ ಡೀಸೆಲ್ ಇಲ್ಲ.
ಅವ್ರಿಗೆ ಅಲ್ಲಿಂದಾನೇ ಬರ್ತಾ ಇಲ್ಲ ಪೆಟ್ರೋಲ್ ಡೀಸೆಲ್, ಹಂಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ. ಈ ಜನಗಳಿಗೂ ಕೂಡ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಓಡಾಟ ಕಮ್ಮಿ ಮಾಡಿ ಕುರಿ ಹಾಕಿ ಪೆಟ್ರೋಲ್ ಎಲ್ಲ ಓಡಿಸ್ಬೇಕು, ಅವಾಗ ತೊಂದರೆ ಆಗದಂಗೆ ಆಗ್ತದೆ. ಇಲ್ಲಿ ಒಟ್ಟು ನಮ್ಮ ಡ್ರೈವರ್ ಕ್ಲೀನ ಜಾಸ್ತಿ ಹೊಡ್ತಾ ಬೀಳ್ತಾ ಇದೆ ಪಾಪ. ಯಾಕೆ ಊಟ ತಿಂಡಿಗೆ ವ್ಯವಸ್ಥೆ ಇಲ್ಲ, ನನ್ನ ಮನೆ ಬಾಡಿಗೆ ಕಟ್ಬೇಕು ಆಗ್ತಾ ಇಲ್ಲ, ಆ ತರ ಪರಿಸ್ಥಿತಿಗಳು ಆಗ್ತಾ ಇದೆ ಇಲ್ಲಿ. ಹೀಗೆ ಸರ್ ಅಂದ್ರೆ ಈಗ ಮುಂಚೆ ಏನ್ ಮಾಡಿದ್ರಿ, ಪೆಟ್ರೋಲ್ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಓಡಾಟ ಕಮ್ಮಿ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಪೆಟ್ರೋಲ್ ಸಮಸ್ಯೆ ಇರೋದ್ರಿಂದ ಬಸ್ಸಲ್ಲಿ ಓಡಾಡ್ಬೇಕು, ಬೈಕ್ ಇಸ್ಬೇಕು, ಕಾರ್ ಇಸ್ಬೇಕು. ಇಲ್ಲಿ ತನಕ ಪ್ರವಾಸ ಹೇಗೆ ಸರ್ ಇಲ್ಲಿವರೆಗೂ ಬಸ್ ಬರಲ್ಲ, ಹೊಸಕೋಟೆವರೆಗೂ ಬರ್ತದೆ. ಹೊಸಕೋಟೆ ಅಂದ್ರೆ ನಮ್ಮ ಲಾರಿಗಳಿಗೆ ಯಾರ್ಯಾರ ಕೈ ಹಾಕೊಂಡು ನಾವು ಬರೋ ಪರಿಸ್ಥಿತಿ ಇದೆ. ಇಲ್ಲಿ ಯಾವುದೇ ಬಸ್ಗಳ ವ್ಯವಸ್ಥೆ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು. ಹೌದೌದು ಸರ್, ಏಕಾಏಕಿ ಸಡನ್ ಆಗಿ ಎಲ್ರಿಗೂ ಸ್ತಬ್ಧ ಆಗುತ್ತಲ್ಲ ಹೀಗೆ. ಸರ್ ಅಂದ್ರೆ ಅಲ್ಲಿ ಬರ್ತಾ ಇಲ್ಲಲ್ಲ ಸರ್, ಅಲ್ಲೇ ಬರ್ತಾ ಇಲ್ಲ. ಹಂಗಾಗಿ ಹಿಂದೂಸ್ತಾನ್ ಪೆಟ್ರೋಲ್ ಎಲ್ಲಿಂದ ಸಪ್ಲೈ ಕೊಡ್ತಾರೆ ಸರ್, ಅಲ್ಲಿಂದಾನೇ ಬರ್ತಾ ಇಲ್ಲ. ಕಂಪ್ನಿಗೆ ಸ್ಟಾಕ್ ಬರ್ತಾ ಇಲ್ಲ, ಕಷ್ಟ ಆಗ್ತದೆ. ನಿಮ್ಮ ಹೆಸರು ಸರ್ ಮಂಜುನಾಥ್. ನಿಜಾನೇ ಅದು. ನಮ್ಮ ಮಧ್ಯಪ್ರದೇಶ ಯುದ್ಧದಿಂದ ಈ ಫ್ಯೂಲ್ ತುಂಬಾ ಈಗ ಕಷ್ಟ ಆಗ್ತದೆ, ಸಪ್ಲೈ ಆಗ್ತಾ ಇಲ್ಲ. ಯುದ್ಧ ಕಾರಣದಿಂದ ಸಪ್ಲೈ ಆಗ್ತಾ ಇಲ್ಲ. ಆದ್ರಿಂದ ಜನಗಳು ಮಿತವಾಗಿ ಬಳಸೋದೇ ಒಳ್ಳೇದು. ನಮ್ಮ HPCL ನಲ್ಲಿ ಸುಮಾರು ಅಂದ್ರೆ 150ರಿಂದ 160 ಲೋಡ್ ಹೋಗ್ತಾ ಇತ್ತು. ಈಗ 220 ಲೋಡ್ ಹೋಗ್ತಾ ಇತ್ತು. ಈಗ 120ರಿಂದ 140 ಲೋಡ್ ಒಳಗಡೆ ಬಂದಿದೆ, 150 ಲೋಡ್ ಒಳಗಡೆ ಬಂದಿದೆ. ಅದನ್ನ ಸುಮಾರು ಅಂದ್ರೆ ನಮ್ಮ ಈಗ ಬೆಂಗಳೂರು ಗ್ರಾಮಾಂತರ ರೂರಲ್ ನಲ್ಲಿ ಸುಮಾರು ಒಂದು ಅರ್ಧ ಔಟ್ಲೆಟ್ ಡೆಡ್ ಸ್ಟಾಕ್ ಆಗಿದೆ, ಪ್ಲಸ್ ನೋ ಸ್ಟಾಕ್ ಹಾಕೊಂಡು ಬೋರ್ಡ್ ಹಾಕೊಂಡಿದ್ದಾರೆ. ಸಪ್ಲೈ ಆಗ್ತಾ ಇಲ್ಲ. ನೀವು 2 ಲೋಡ್ ದುಡ್ಡು ಹಾಕಿದ್ರೆ ಒಂದೇ ಲೋಡ್ ಕೊಡ್ತಾ ಇದ್ದಾರೆ, 1 ಲೋಡ್ ಹಾಕಿದ್ರೆ ಇವತ್ತು ಕೊಡೋದು ನಾಳೆ ಕೊಡ್ತಾ ಇದ್ದಾರೆ. ಇಲ್ಲಿ ಸಪ್ಲೈ ಆಗ್ತಾ ಇಲ್ಲ. ದಯವಿಟ್ಟು ಜನರು ಮಿತವಾಗಿ ಬಳಸಿದ್ರೆ ತುಂಬಾ ಒಳ್ಳೇದು. ಮೋದಿ ಅವರು ಕರೆ ಕೊಟ್ಟಿರೋದನ್ನ ಪಾಲನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜನರಿಗೆ ಉಪಯೋಗ ಆಗುತ್ತೆ. ಮತ್ತೆ ಪೆಟ್ರೋಲ್ ಡೀಸೆಲ್ ಅಭಾವ ಆಗುತ್ತೆ ಅಂತ ಕ್ಯಾನಲ್ ತುಂಬಿಸ್ಕೊಳ್ಳೋದಾಗಿ ಈ ಡ್ರಮ್ಗಳಲ್ಲಿ ಇಟ್ಕೊಳ್ಳೋದು ತುಂಬಾ ತೊಂದರೆ ಆಗುತ್ತೆ. ಪರಿಸ್ಥಿತಿ ಆಗೋ ಚಾನ್ಸಸ್ ಇದೆ. ದಯವಿಟ್ಟು ಹಂಗಾಗಿ ಮಾಡಬೇಕು. ಬಳಸೋದನ್ನು ಮಿತವಾಗಿ ಬಳಸಿ ನಮ್ಮ ದೇಶ ಉದ್ಧಾರ ಆಗುತ್ತೆ. ನಮ್ಮ ಹೆಸರು ರವೀಂದ್ರನಾಥ್ ಅಂತ, ಚಾಲಕರ ಸಹಾಯಕ ಸಂಘದ ಅಧ್ಯಕ್ಷರು, ದೇವನಮಂದಿ.